Very good evening, students. Welcome to another live class of physics where I'll be discussing today the numerical part. Nodi, last class alli ಏನು ಮಾಡಿದ್ವಿ, we talked mainly on the 5 mark questions. So hope you have seen that video and you have made up your mind which are the questions you are going to solve. ಯಾವ ರೀತಿ ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದೇ ಥರ ನ್ಯೂಮರಿಕಲ್ಸ್ ಪಾರ್ಟಿಗೆ ಹೋಗೋಣಂತೆ. ಕ್ವಶನ್ ಪೇಪರು ನಿಮಗೆ ಆಲ್ರೆಡಿ ಗೊತ್ತಿದೆ. ಈಗ ದೇರ್ ವಿಲ್ ಬಿ ಹೌ ಮೆನಿ ನ್ಯೂಮರಿಕಲ್ಸ್ ಅಂತ ಕೇಳಿದ್ರೆ 4 ನ್ಯೂಮರಿಕಲ್ಸ್ ಇರುತ್ತೆ. 4 ಕ್ವಶನ್ಸ್ ವಿಲ್ ಬಿ ದೇರ್. ಅದರಲ್ಲಿ ನಾನು ಬರೀಬೇಕಾಗಿರೋದು 2 ಟು ಬಿ ಆನ್ಸರ್ಡ್, ಔಟ್ ಆಫ್ ವಿಚ್ 2 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು. ಓಕೆ, ಸೊ ಯಾವ್ಯಾವ ಚಾಪ್ಟರಿಂದ ಕ್ವಶನ್ಸ್ ಬರುತ್ತೆ ಅಂತ ಫಸ್ಟ್ ನೋಡ್ಕೊಂಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಆ್ಯಂಡ್ ಅದಷ್ಟು ಚಾಪ್ಟರಿಂದ ಮಾತ್ರ ನಾನು ನ್ಯೂಮರಿಕಲ್ಸನ್ನು ಫಿಕ್ಸ್ ಮಾಡ್ಕೋಬಹುದು. ಕರೆಕ್ಟ್? ಆ್ಯಸ್ ಆಫ್ ನೌ ಇಲ್ಲಿಯ ತನಕ ನಮಗೇನು ಬಂದಿದೆ ಇನ್ಫಾರ್ಮೇಷನ್ನು ಅದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ನಾವು ಕ್ವಶನ್ ನಂಬರ್ 45, ಕ್ವಶನ್ ನಂಬರ್ 46, 47 and 48. These are the 4 chapters or 4 question numbers where you will get numericals. ಈ 4 ನಂಬರಲ್ಲೇ ಬರುವಂಥದ್ದು ಲಾಸ್ಟ್ 4 questions of your question paper. Question number 45 is completely dedicated to electrostatics. ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಯಾವುದು ಅಂತ ಕೇಳಿದ್ರೆ ಆ್ಯಸ್ ಆಫ್ ನೌ ಐ ಕ್ಯಾನ್ ಸೇ ಕಾನ್ಫಿಡೆಂಟ್ಲಿ ದಟ್ ಎಲೆಕ್ಟ್ರಿಕ್ ಫೀಲ್ಡಿನ ಮೇಲೆ ಫಸ್ಟ್ ಚಾಪ್ಟರ್ ಏನಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಇದೆಯಲ್ಲ ಆ ಚಾಪ್ಟರಿನ ಮೇಲೆ ನನಗೆ ನ್ಯೂಮರಿಕಲ್ಸು ಬರುವಂಥದ್ದು. ಸೊ ಆ್ಯಸ್ ಆಫ್ ನೌ ಬ್ಲೂ ಪ್ರಿಂಟ್ ಏನು ರಿಲೀಸ್ ಮಾಡಿದ್ದಾರೆ ಬೋರ್ಡ್ ಅವರು, ಹೋಪ್ ಯು ಹ್ಯಾವ್ ಸೀನ್ ದಟ್. ಆ್ಯಂಡ್ ಈವನ್ ಒಂದು ಮಾಡೆಲ್ ಪೇಪರು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಹೇಳಿರೋ ಪ್ರಕಾರ ಫರ್ದರ್ ನೀವು ಏನೇ ಪೇಪರ್ ಸೆಟ್ ಮಾಡ್ತೀರಾ ಅನ್ನೋದಾದರೂ ನಿಮ್ಮ ಕಾಲೇಜ್ ಲೆವೆಲಲ್ಲಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲಲ್ಲಿರ್ಬೋದು, ಎಲ್ಲರೂ ಸರಿ ಯು ಆರ್ ಸಪೋಸ್ ಟು ಫಾಲೋ ದ ಬ್ಲೂ ಪ್ರಿಂಟ್ ವಿಚ್ ಹ್ಯಾಸ್ ಬೀನ್ ಟೇಕನ್ ಕೇರ್ ಫಾರ್ ದಿಸ್ ಮಾಡೆಲ್ ಪೇಪರ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಆ ಮಾಡೆಲ್ ಪೇಪರಲ್ಲಿ ಯಾವುದಿದೆ ಅದನ್ನು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ 45th ಕ್ವಶನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಂದ ಬಂದರೆ 46th ಕ್ವಶನ್ನು ಯಾವ ಚಾಪ್ಟರಿಂದ ಬರುತ್ತೆ ಅಂದರೆ ಇಟ್ ವಿಲ್ ಬಿ ಫ್ರಮ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರಿಂದ 100% ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗಾದರೆ ವಾಟ್ ಅಬೌಟ್ ಕ್ವಶನ್ ನಂಬರ್ 47 ಆ್ಯಂಡ್ 48 ಅಂತ ಕೇಳಿದ್ರೆ ಕ್ವಶನ್ ನಂಬರ್ 47 ಏನಿದೆ, ದಿಸ್ ಈಸ್ ಫ್ರಮ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ದಿಸ್ ಕ್ವಶನ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್ಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ದ ಲಾಸ್ಟ್ ಕ್ವಶನ್ ಏನಿದೆ ಅದು ಆಪ್ಟಿಕ್ಸು, ಅದರಲ್ಲೂ ರೇ ಆಪ್ಟಿಕ್ಸಿಗೆ ಸಂಬಂಧಪಟ್ಟಿರುವಂಥ ಕ್ವಶನ್ನು. ಸೊ ದೀಸ್ ಆರ್ ದ 4 ಚಾಪ್ಟರ್ಸ್ ಫ್ರಮ್ ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ನ್ಯೂಮರಿಕಲ್ ಫ್ರಮ್. ಈಗ ಇದರಲ್ಲೂ ಒಂದೊಂದರಲ್ಲೂ ಎಷ್ಟೆಷ್ಟು ವೆರೈಟಿ ಇದೆ ಅಂತ ನೋಡೋಣಂತೆ. ಆಮೇಲೆ ಒಂದಷ್ಟು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡ್ತೀನಿ ಸೊ ದಟ್ ಯು ವಿಲ್ ಗೆಟ್ ಎನ್ ಐಡಿಯಾ how to go about the numericals. Now electric charges and field ಅಲ್ಲಿ ಮೇಜರ್ ಆಗಿ ಎರಡೇ ಥರದಿರೋದು. ಒಂದು ಕ್ಯಾಲ್ಕುಲೇಷನ್ ಆಫ್ ಫೋರ್ಸ್ ಕಂಡುಹಿಡಿಯೋದಿರೋದು 2 ಬಾಡಿ ಸಿಸ್ಟಮ್, 3 ಬಾಡಿ ಅಥವಾ 4 ಬಾಡಿ, ಇಲ್ಲ ಅಂದರೆ ಇಂಟೆನ್ಸಿಟಿ ಅಷ್ಟೇ. ಇಂಟೆನ್ಸಿಟಿ ಮತ್ತು ಫೋರ್ಸು ಆಲ್ಮೋಸ್ಟ್ ರಿಲೇಟೆಡ್ ಟು ಈಚ್ ಅದರ್, ಒಂದೇ ಥರ ಬರುತ್ತೆ. ವ್ಯತ್ಯಾಸ ಎಲ್ಲಾಗುತ್ತೆ ಅಂದರೆ ಇನ್ ದ ಫಾರ್ಮುಲಾ ಒಂಚೂರು ವ್ಯತ್ಯಾಸ ಆಗುತ್ತೆ, ಅಷ್ಟು ಬಿಟ್ಟರೆ ಆಲ್ ಅದರ್ ಫ್ಯಾಕ್ಟರ್ಸ್ ವಿಲ್ ರಿಮೈನ್ ಸೇಮ್. ಕಮಿಂಗ್ ಟು ಎಲೆಕ್ಟ್ರಿಕ್ ಕರೆಂಟ್ಗೆ ಬಂದರೆ ಇದರಲ್ಲಿ ಫಸ್ಟ್ ನಾನು ಪ್ರಿಯಾರಿಟೈಸ್ ವೈಸ್ ಬರ್ಕೊಂಡು ಹೋಗ್ತೀನಿ. KVL ಕಿರ್ಚಾಫ್ ವೋಲ್ಟೇಜ್ ಲಾ ಮೇಲೆ ಸಂಬಂಧಪಟ್ಟಿರುವಂಥ ಕ್ವಶನ್ನು. ನೆಕ್ಸ್ಟು EMF ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ನು, ಅಥವಾ I=NEAVD ಏನು ಬೇಸಿಕ್ ಕ್ವಶನ್ಸ್ ಅಂತೇನಿದೆ ಅದನ್ನು ಬೇಸಿಕ್ಸ್ ಅಂತ ಕರಿತೀನಿ. ಆ ಬೇಸಿಕ್ ಕ್ವಶನ್ಸು ಡ್ರಿಫ್ಟ್ ವೆಲಾಸಿಟಿ ಕಂಡುಹಿಡಿಯೋದಿರ್ಬೋದು, ಅಥವಾ ಕರೆಂಟನ್ನು ಕಂಡುಹಿಡಿಯೋದಿರ್ಬೋದು, ಅಥವಾ ಪೊಟೆನ್ಷಿಯಲ್ ಇನ್ ಎ ಸರ್ಕ್ಯೂಟ್ ಕಂಡುಹಿಡಿಯೋದಿರ್ಬೋದು. ಸೊ ಈ ಥರ ಕ್ವಶನ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಎಲೆಕ್ಟ್ರಿಕ್ ಕರೆಂಟ್. ನಾವು ಕಮಿಂಗ್ ಟು ದ ಆಲ್ಟರ್ನೇಟಿಂಗ್ ಕರೆಂಟ್, AC-ಯಲ್ಲಿ ಯಾವ ಚಾಪ್ಟ್ರಲ್ಲಿ ಯಾವ ಕ್ವಶನ್ಸು ಅಂದರೆ LCR ಸೀರೀಸ್ ಒಂದು ಕಲ್ತು ಬಿಟ್ರೆ ರೆಸ್ಟ್ ಆಲ್ ದ ಥಿಂಗ್ಸ್ ವಿಲ್ ಬಿ ಕಾಮನ್.
LCR ಸೀರೀಸ್ ಸರ್ಕ್ಯೂಟ್ ಒಂದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರೆ ಅದರ ಮೇಲೆ ಐದರ್ LR ಸರ್ಕ್ಯೂಟ್ ಬರುತ್ತೆ, ಇಲ್ಲ CR ಸರ್ಕ್ಯೂಟು, ಇಲ್ಲ ಪವರ್ ಡೆಸಿಪೇಟೆಡ್ ಕೇಳ್ತಾನೆ, ಇಲ್ಲ ಇಂಪಿಡೆನ್ಸ್ ಕೇಳ್ತಾನೆ, ಕರೆಂಟ್ ಕೇಳ್ಬೋದು, ಇಲ್ಲ ವೋಲ್ಟೇಜ್ ಇಂಡ್ಯೂಸ್ಡ್ ಅಕ್ರಾಸ್ ದ ರೆಸಿಸ್ಟರ್, ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್. ಈ ಥರ ಸಿಂಪಲ್ ಆಗಿರುವಂಥ ಸರ್ಕ್ಯೂಟ್ಗಳಿರುತ್ತೆ. ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಅನದರ್ ಒನ್ ವಿಚ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಗೋ ವಿತ್ ಇಟ್. ಆ್ಯಂಡ್ ಕಮಿಂಗ್ ಟು ದ ರೇ ಆಪ್ಟಿಕ್ಸ್, ರೇ ಆಪ್ಟಿಕ್ಸಲ್ಲಿ ಒಂದು 2-3 ಥರದ ವೆರೈಟಿ ಆಫ್ ಕ್ವಶನ್ಸ್ ಇದೆ. ಫಸ್ಟು ಇಟ್ ವಿಲ್ ಬಿ ರಿಲೇಟೆಡ್ ಟು ಲೆನ್ಸಸ್ ಮೇಲಿರುತ್ತೆ. ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಇರ್ಬೋದು, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಯೂಸ್ ಮಾಡ್ಬೋದು, ಅಥವಾ ಲೆನ್ಸ್ ಈಕ್ವೇಷನ್ ಯೂಸ್ ಮಾಡುವಂಥದ್ದು. ಅದು ಬಿಟ್ಟರೆ ಪ್ರಿಸಮ್ಮಿನ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಪ್ರಿಸಮ್ಸಿನ ಮೇಲೆ ಕ್ವಶನ್ಸ್ ಅಂದರೆ ಆ್ಯಂಗಲ್ ಆಫ್ ದ ಪ್ರಿಸಮ್ ಕಂಡುಹಿಡಿಯೋದಿರ್ಬೋದು, ಅಥವಾ ದೇ ಮೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ಡಿವಿಯೇಷನ್ನು, TIRನ ಕ್ಲಬ್ ಮಾಡ್ಬೋದು ಈ ಪ್ರಿಸಮ್ಸಲ್ಲಿ. ಸೊ ಇದಿಷ್ಟು ಬರುತ್ತೆ. ಇದರಲ್ಲಿ ಮೈ ಪರ್ಸ್ನಲ್ ಒಪಿನಿಯನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳೇ, ನಿಮಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ. ಫೋರ್ಸ್ ಇಂಟೆನ್ಸಿಟಿ ಪ್ರಾಬ್ಲಮ್ಸು ಸುಲಭ ಇರುತ್ತೆ. ಒಂದು ಮೆಥಡಾಲಜಿ ತಿಳ್ಕೊಂಬಿಟ್ರೆ ದ ರೆಸ್ಟ್ ಆಫ್ ದ ಥಿಂಗ್ಸ್ ಫಾಲೋಸ್ ಇಟ್. ಹಾಗಾಗಿ ಇದರಲ್ಲಿ ಏನು ತೊಂದರೆ ಆಗುವಂಥ ಸೀನ್ ಇರೋದಿಲ್ಲ. ನೆಕ್ಸ್ಟು ಆಲ್ಟರ್ನೇಟಿಂಗ್ ಕರೆಂಟನ್ನು ಈಸಿಯಾಗಿ ಮಾಡಿಬಿಡ್ಬೋದು, ಬಿಕಾಸ್ ಫಾರ್ಮುಲಾಸ್ ಆರ್ ಫಿಕ್ಸ್ಡ್. ಫಾರ್ಮುಲಾಸ್ ಯಾವುದೇ ಕಾರಣಕ್ಕೂ ವೇರಿ ಆಗಲ್ಲ. ಅದೇ ಫಾರ್ಮುಲಾಸು ದ ಸೇಮ್ ಮೆಥಡಾಲಜಿ ವಿಲ್ ಕ್ಯಾರಿ ಔಟ್. ಸೊ ದೆರ್ ವಾಂಟ್ ಬಿ ಎನಿ ಸಚ್ ಆಬ್ಲಿಗೇಷನ್ಸ್ ಆರ್ ಕನ್ಫ್ಯೂಷನ್ಸ್ ಇನ್ ಕ್ಯಾರಿಯಿಂಗ್ ಔಟ್ ದ ನ್ಯೂಮರಿಕಲ್ಸ್. ಮೂರನೇ ಪ್ರಿಫರೆನ್ಸನ್ನು ನೀವು ಎಲೆಕ್ಟ್ರಿಕ್ ಕರೆಂಟಿಗೆ ಕೊಡಿ. ಈ 3 ಪ್ರಾಬ್ಲಮ್ನಂತೂ ಕಲ್ತ್ಕೊಂಡೋಗಿದೆ. ಯಾಕೆಂದರೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಏನಾದ್ರು ಒಂದು ಸ್ವಲ್ಪ ಕೈ ಕೊಡ್ತು, ಸರಿಯಾಗಿ ಬರಲಿಲ್ಲ, ನನಗೆ ಯಾಕೋ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ಅನದರ್ ನ್ಯೂಮರಿಕಲ್ ಟು ಸಪೋರ್ಟ್. ಹಾಗಾಗಿ ರೇ ಆಪ್ಟಿಕ್ಸು ಕಾನ್ಫಿಡೆನ್ಸ್ ಇದೆ ಅನ್ನೋದಾದರೆ ಹೋಗಿ, ಬಟ್ ಇಲ್ಲಿ ಸೈನ್ ಕನ್ವೆನ್ಷನ್ಸ್ ಬರೋದ್ರಿಂದ ದೋಸ್ ಹು ಫೀಲ್ ದಟ್ ಇಟ್ ಈಸ್ ನಾಟ್ ಸೋ ಕಂಪ್ಯಾಟಬಲ್ ಅನ್ನೋರಿಗೆ ಐ ವಾಂಟ್ ಪ್ರಿಫರ್ ಟು ಗೋ ವಿತ್ ರೇ ಆಪ್ಟಿಕ್ಸ್. ಸೊ ಈ 3 ಕ್ವಶನ್ ಚಾಪ್ಟರ್ಗಳನ್ನು ಓದ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಯು ಆರ್ ಗೋಯಿಂಗ್ ಟು ಗೆಟ್ 10 ಮಾರ್ಕ್ಸ್ ಔಟ್ ಆಫ್ 10 ಮಾರ್ಕ್ಸ್. ಸೊ 2 ಕ್ವಶನ್ನ ಆನ್ಸರ್ ಮಾಡಬೇಕು, 4 ಕ್ವಶನ್ನು ಇರುವಂಥದ್ದು. ಓಕೆ, ನಾವು ಐ ವಿಲ್ ಗೋ ಟು ದ ನ್ಯೂಮರಿಕಲ್ಸ್. 1 by 1 ಎಷ್ಟು ಸಾಧ್ಯನೋ ಅಷ್ಟು ನ್ಯೂಮರಿಕಲ್ಸ್ನ ಒಂಚೂರು ಟಚ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ. ನಾವು ಲುಕ್ ಇನ್ ಟು ದ ಫಸ್ಟ್ ನ್ಯೂಮರಿಕಲ್. 2 point charges 2 millicoulomb and 4 millicoulomb are placed at A and C respectively of a right angle triangle ABC. AB equal to 3, BC equal to 2 and angle B equal to 90 degree. ಹಾಗಾದರೆ ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೀಲ್ಡ್ ಎಟ್ ಬಿ. ಸೊ ಮ್ಯಾಗ್ನಿಟ್ಯೂಡ್ ಫೀಲ್ಡ್ ಎಟ್ ಬಿ, ಬಿ ಅಲ್ಲಿ ಎಷ್ಟು ಫೀಲ್ಡ್ ಇದೆ ಅಂತ ಕೇಳಿದ್ದಾರೆ ನೋಡಿ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದ ನ್ಯೂಮರಿಕಲ್ಸ್ ಆಫ್ ದಿಸ್ ಸಾರ್ಟ್ ವಿಚ್ ಐ ಕಾಲ್ ಇಟ್ ಆಸ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೀನಿ. ಸೊ ಇಲ್ಲಿ ಫಸ್ಟ್ ನಾನೊಂದು ಡಯಾಗ್ರಾಮ್ ಬರ್ಕೊಂಡ್ಬಿಡೋಣ. ABC ಇಸ್ ಅ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ಡ್ ಎಟ್ ಬಿ. ಸೊ A, ಇಲ್ಲಿ B, ಇಲ್ಲಿ C. ಡಿಸ್ಟೆನ್ಸಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಈಗ ಚಾರ್ಜಸ್ ಬರೆದ್ಬಿಡೋಣ. A ಅಲ್ಲಿ 2 millicoulomb, C ಅಲ್ಲಿ 4 millicoulomb. I need to calculate the intensity at B provided the distance AB is 3 centimeter and here it is BC is 2 centimeter. Okay, now identify the point where I need to calculate the net intensity. Yes, I have identified the point. That point is B. ಈ B ಅಲ್ಲಿ ಏನು ಇಡ್ತೀನಿ ನಾನು? ಒಂದು UPC ನ ಪ್ಲೇಸ್ ಮಾಡ್ತೀನಿ. ವಾಟ್ ಈಸ್ UPC? ಯೂನಿಟ್ ಪಾಸಿಟಿವ್ ಚಾರ್ಜ್ನ ಇಡ್ತೀನಿ. ವಿ ನೋ ಫ್ರಮ್ ದ ಪ್ರಾಪರ್ಟಿ ಆಫ್ ದ ಚಾರ್ಜ್, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇಲ್ಲಿ ಫಸ್ಟ್ ಎನ ತಗೋತೀನಿ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಎ ಆನ್ ಬಿ? ಎ ಆನ್ ಬಿ ಎಷ್ಟು ಎಫೆಕ್ಟ್ ಇದೆ ಅಂತ ನೋಡೋದಾದರೆ, ಪಾಸಿಟಿವ್ ಚಾರ್ಜು ಇಲ್ಲೂ ಬಿ ಯಲ್ಲೂ ಪಾಸಿಟಿವ್ ಚಾರ್ಜು, ಇಟ್ ವಿಲ್ ಪುಷ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಚಾರ್ಜ್. ಹೌದಾ? ಈ ಡೈರೆಕ್ಷನ್ಗೆ ಪುಷ್ ಮಾಡುತ್ತೆ. ಇದನ್ನು ಎ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಅಂತ ಕರ್ಕೋತೀನಿ. ಅದೇ ಥರ ಸಿ ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಬಿ ಮೇಲೆ ಅಂತ ನೋಡಿದ್ರೆ, ಇಟ್ ವಿಲ್ ಆಲ್ಸೋ ಪುಷ್ ಬಿಕಾಸ್ ಅದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ದಿಸ್ ವಿಲ್ ಆಲ್ಸೋ ಪುಷ್. ಈ ಸಿ ಅಂತ ಕರಿತೀನಿ. ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ EC ಆ್ಯಂಡ್ EA. ನೋಡಿ ಏನು ಮೆಥಡಾಲಜಿ ನಾನು ಮಾಡ್ತೀನಿ, ಯು ನೀಡ್ ಟು ಡೂ ದ್ಯಾಟ್ ಕಂಪ್ಲೀಟ್ಲಿ. ಸೊ EA
ಫಾರ್ಮುಲಾ ಬರೀಬೇಕು ಫಸ್ಟು 1/4πε0 charge at A divided by AB square. What is the value of 1/4πε0? 9 into 10 power 9. Charge is to 2 millicoulomb. So 2 into 10 power minus 3 divided by AB 3 centimeter. 3 square is 9. Centimeter na meter convert ಮಾಡ್ತೀನಿ -4 ಬರುತ್ತೆ. 9 9 cancel ಆಗುತ್ತೆ. I'll be left with 2 into 10 to the power. ನೋಡಿ -4 ಮೇಲಕ್ಕೆ ಹೋದರೆ +4. +4 minus 3 is +1. +1 plus 9 will be +10 Newton per coulomb. ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಆಸ್ ಶೋನ್ ಇನ್ ದ ಡಯಾಗ್ರಾಮ್. ಅದೇ ಥರ ಇ ಸಿ ಕಂಡುಹಿಡಿಯೋಣಂತೆ. ಇ ಸಿ ಇಸ್ ದ ಇಂಟೆನ್ಸಿಟಿ ಅಟ್ ಪಾಯಿಂಟ್ ಸಿ, ಇಂಟೆನ್ಸಿಟಿ ಅಟ್ ಪಾಯಿಂಟ್ ಬಿ ಡ್ಯೂ ಟು ಸಿ, ಕ್ಯೂ ಸಿ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್. ಹೌದಾ? 9 into 10 to the power 9. Charge is 4 millicoulomb ಬಂತಿದೆ. 10 power minus 3 into 4. Distance is 2 centimeter. 2 square is 4 into 10 power minus 4. 4 cancel ಆಗುತ್ತೆ. I'll be left with 9 into 10 power 9 Newton per coulomb. ಗೊತ್ತಾಗ್ತಿದೆ ಅಲ್ವಾ? ಇಷ್ಟು ಮಾಡಾದ್ಮೇಲೆ ಇಷ್ಟೇನಾ? ನೋ. ಎರಡು ಡೈರೆಕ್ಷನ್ನಲ್ಲಿ ಬಾಡಿ ಮೂವ್ ಆಗೋದಕ್ಕಾಗೋಲ್ಲ. ಒಂದು ರಿಸಲ್ಟೆಂಟ್ ಬೇಕು. ಎಲ್ಲಿರುತ್ತೆ ಆ ರಿಸಲ್ಟೆಂಟ್? ವಿಲ್ ಬಿ ಸಮ್ವೇರ್ ಇನ್ ಬಿಟ್ವೀನ್. ಐ ಡೋಂಟ್ ನೋ ವೇರ್ ಎಕ್ಸಾಕ್ಟ್ಲಿ. ಇ ಅಂತ ಕರಿತೀನಿ. ಆ ಇ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಯಾವುದು? ಇ ಈಕ್ವಲ್ ಟು ರೂಟ್ ಆಫ್ ಫಸ್ಟ್ ಇಯರ್ PUC ಅಲ್ಲಿ ಮಾಡಿದ್ರಿ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 into EA into EB cos theta. But what is the value of cos theta? Theta here is 90 degree, alva? The angle between EC and EA 90 degree. So I'll be left with root of EA square plus EB square. EA andre 2 into 10 power 10. Alligidu 4 into 10 power 20 ಆಯಿತು. ಇದು 9 ಸ್ಕ್ವೇರ್ 81 into 10 power 20 ಆಯಿತು. 81 ತೆಗೆದರೆ ನನಗೆ ರೂಟ್ 85 into 10 power 10 ನ್ಯೂಟನ್ ಪರ್ ಕೂಲಂಬ್. ಇದು ಬರೀ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ, ಹಾಗಾಗಿ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ದಿಸ್ ವಿಲ್ ಬಿ ದ ಆನ್ಸರ್. ಅಫ್ಕೋರ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ರೂಟ್ 85 9 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಅದನ್ನು ಇಟ್ಟರೆ ಆನ್ಸರ್ ಬಂತು. ಬಟ್ ಇಫ್ ದೆ ಆಸ್ಕ್ ಯು ದ ಡೈರೆಕ್ಷನ್ ಆಲ್ಸೋ, ಡೈರೆಕ್ಷನ್ನು ಕಂಡುಹಿಡಿಯಿರಿ ಅಂತಂದರೆ ಐ ವಿಲ್ ಟೇಕ್ ದಿಸ್ ಆ್ಯಸ್ ಆಲ್ಫಾ ಅಂತ ತಗೋತೀನಿ. ಸೊ ಅದನ್ನ ಆಲ್ಫಾ ಅಂತ ತಗೊಂಡ್ರೆ tan alpha will be equal to EA sin theta divided by EC plus EA cos theta. Theta 90 degree ಆದ್ರಿಂದ it will be EA divided by EC ಬರುತ್ತೆ, ಯಾಕೆಂದರೆ cos 90 is 0. What is the value of EA? 2 into 10 power 10. ಇದು 9 into 10 power 10. ಎರಡು ಕ್ಯಾನ್ಸಲ್ ಆಗುತ್ತೆ. I have 2 by 9. So alpha will be equal to tan inverse of 2 divided by 9. This will be the answer for the resultant direction of the wave. Intensity, net intensity, resultant direction can be calculated using this formula. ಇದು 3 ಬಾಡಿ ಸಿಸ್ಟಮ್ಗೆ ಆಯಿತು. ಇದೇ ಥರದ್ದು ಒಂದು ಪ್ರಾಬ್ಲಮ್ನ 4 ಬಾಡಿ ಸಿಸ್ಟಮಲ್ಲೂ ಕೇಳಿದ್ದಾನೆ. ದಿಸ್ ಈಸ್ ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ಬರಬಹುದಾದಂಥ ಕ್ವಶನ್ಸನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ 3 ಬಾಡಿ ಸಿಸ್ಟಮ್. ಐ ವಿಲ್ ಕ್ವಿಕ್ಲಿ ಜಂಪ್ ಇಂಟು 4 ಬಾಡಿ ಸಿಸ್ಟಮ್ಗೆ ನಾನು ಹೋಗ್ತೀನಿ. ಓಕೆ, just give me a moment. ಓಕೆ, 4 ಬಾಡಿ ಸಿಸ್ಟಮ್ದು ಯಾವುದು ಕಾಣಿಸ್ತಾ ಇಲ್ಲ ಪ್ರಾಬ್ಲಮ್ಮು. ನೋ ಪ್ರಾಬ್ಲಮ್. ಇದೇ ಥರ 4 ಬಾಡಿ ಸಿಸ್ಟಮನ್ನು ಕೊಟ್ಟರೆ ಶ್ಯೂರ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಈಸಿಲಿ. ಸೊ 4 ಚಾರ್ಜು 3 ಸಲ ಹಾಕ್ತೀರಾ ಅಥವಾ 4 ಸಲ ಹಾಕಬೇಕಾಗುತ್ತೆ ಅಷ್ಟೇ. ಓಕೆ, ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ಐ ಆಮ್ ಗೋಯಿಂಗ್ ಟು ಡೀಲ್ ಈಸ್ ರಿಗಾರ್ಡಿಂಗ್ ದ ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಪ್ರಾಬ್ಲಮ್ನ ಮಾಡೋಣಂತೆ. ಏಕೆಂದರೆ ಫಸ್ಟು ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡು, ಆಲ್ಟರ್ನೇಟಿಂಗ್ ಕರೆಂಟ್ ಎರಡು ಮುಗಿಸ್ಕೊಂಬಿಡೋಣ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ಕೊನೆಗೆ ರೇ ಆಪ್ಟಿಕ್ಸ್ನ ಇಟ್ಕೊಳ್ಳೋಣಂತೆ ಇಫ್ ಟೈಮ್ ಪರ್ಮಿಟ್ಸ್. ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. an alternating current of source 220 volt 50 Hz is applied to a circuit having resistance 200 ohm,
ಅಲ್ಲಿಗೆ ಆರ್ ಕೊಟ್ಟಿದ್ದಾರೆ, ಇಂಡಕ್ಟರ್ ಎಲ್ ಕೊಟ್ಟಿದ್ದಾರೆ 4 ಹೆನ್ರಿ ಅಂತ, ಕೆಪಾಸಿಟೆನ್ಸ್ ಸಿ ಕೊಟ್ಟಿದ್ದಾರೆ 2 ಮೈಕ್ರೋಫರಾಡ್. ಇಂಪಿಡೆನ್ಸು ಮ್ಯಾಕ್ಸಿಮಮ್ ಕರೆಂಟ್ ಕಂಡುಹಿಡಿಬೇಕಷ್ಟೇ. ಇಂಪಿಡೆನ್ಸಿಗೆ ಫಾರ್ಮುಲಾ ಏನು, ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಇಂಪಿಡೆನ್ಸಿಗೆ ಫಾರ್ಮುಲಾ ಝೆಡ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್. ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್ ಇಸ್ ದ ಇಂಪಿಡೆನ್ಸ್. ನನಗೆ ಎಕ್ಸ್ ಸಿ ಎಕ್ಸ್ ಎಲ್ ಕಂಡುಹಿಡಿಬೇಕು ಅಲ್ವಾ? ಸೊ ಎಕ್ಸ್ ಎಲ್ ಕಂಡುಹಿಡಿಯೋಣ. ಎಕ್ಸ್ ಎಲ್ ಈಸ್ ನಥಿಂಗ್ ಬಟ್ 2 ಪೈ ಎಫ್ ಇಂಟು ಎಲ್. ಅಲ್ಲಿಗೆ 2 ಪೈ ಫ್ರೀಕ್ವೆನ್ಸಿ ಈಸ್ ಗಿವನ್ ಟು ಬಿ 50 ಹರ್ಟ್ಸ್, ಎಲ್ ಈಸ್ ಗಿವನ್ ಟು ಬಿ 4 ಹೆನ್ರಿ. ಏನಾಯ್ತು ಅಲ್ಲಿಗೆ 50 ಇಂಟು 2 ಈಸ್ 100, 100 ಇಂಟು 4 ಈಸ್ 400, 400 ಇಂಟು ಪೈ, ಪೈ ಈಸ್ 3.141 ಮಾಡಿದ್ರೆ ನನಗೆ ಎಕ್ಸ್ ಎಲ್ಲು 1256 ಓಮ್ ಬರುತ್ತೆ. ಅದೇ ಥರ ಎಕ್ಸ್ ಸಿ ಮಾಡೋಣ. ಎಕ್ಸ್ ಸಿ ಈಸ್ 1/2 ಪೈ ಎಫ್ ಇಂಟು ಸಿ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಇಟ್ ಓವರ್ ಹಿಯರ್, 1 ಡಿವೈಡೆಡ್ ಬೈ 2 ಪೈ ಎಫ್ ಎಷ್ಟು ಫ್ರೀಕ್ವೆನ್ಸಿ ಈಸ್ 50 ಹರ್ಟ್ಸ್, ಕೆಪಾಸಿಟೆನ್ಸ್ ಈಸ್ 2 ಇಂಟು 10 ಪವರ್ ಮೈನಸ್ 6. ಸೊ 10 ಪವರ್ ಮೈನಸ್ 6 ಮೇಲಕ್ಕೆ ಹೋದರೆ ಪ್ಲಸ್ 6 ಆಗುತ್ತೆ. ಸಿಂಪ್ಲಿಫೈ ಮಾಡ್ತೀನಿ. 10 ಪವರ್ 6 ಡಿವೈಡೆಡ್ ಬೈ 100 10,000 ಬಂತು, ಡಿವೈಡೆಡ್ ಬೈ 2 5,000 ಬಂತು, ಡಿವೈಡೆಡ್ ಬೈ 3.141 ಮಾಡಿದ್ರೆ ಎಕ್ಸ್ ಸಿ ಐಲ್ ಗೆಟ್, ಇನ್ನೊಂದ್ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, 1591 ಓಮ್ ಬರುತ್ತೆ. ಎಕ್ಸ್ ಎಲ್ ಸಿಕ್ತು, ಎಕ್ಸ್ ಸಿ ಸಿಕ್ತು. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇಟ್ ಡೈರೆಕ್ಟ್ಲಿ ಇನ್ ದ expression for impedance. R resistance is 200, so 200 square plus ಯಾವುದು ದೊಡ್ಡದಿದೆ ಅದನ್ನು ಸಣ್ಣದರಿಂದ ಸಬ್ಟ್ರಾಕ್ಟ್ ಮಾಡ್ತೀನಿ. ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ 1591 ಮೈನಸ್ 1256 ಹೋಲ್ ಸ್ಕ್ವೇರ್. ಓಕೆ, ಸೊ ಝೆಡ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 200 ಸ್ಕ್ವೇರ್ ಹಾಗೆ ಇಟ್ಕೋತೀನಿ, ಪ್ಲಸ್ 1591 ಮೈನಸ್ 1256 ವಿಲ್ ಬಿ 335 ಬರುತ್ತೆ ಹೋಲ್ ಸ್ಕ್ವೇರ್. ಸೊ 335 ಇಂಟು 335 ಎಷ್ಟು, ಪ್ಲಸ್ 200 ಸ್ಕ್ವೇರ್ ಈಸ್ 40000. ಸೊ ಇದಿಷ್ಟು ಮಾಡಿದ್ರೆ ಐ ವಿಲ್ ಗೆಟ್ ಎ ವೆರಿ ಬಿಗ್ ವ್ಯಾಲ್ಯೂ 152509 ಬರುತ್ತೆ. ನಾವು ಐ ನೀಡ್ ಟು ಟೇಕ್ ದ ರೂಟ್ ಆಫ್ ದಿಸ್, ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್ನ ನಾನು ತೆಗಿಬೇಕು. ರೂಟ್ ತೆಗೆದ್ರೆ ಝೆಡ್ ವಿಲ್ ಬಿ ಅರೌಂಡ್ 390 ಓಮ್ ಬರುತ್ತೆ. ಸೊ ಐ ಕ್ಯಾಲ್ಕುಲೇಟೆಡ್ ದ ವ್ಯಾಲ್ಯೂ ಆಫ್ ಝೆಡ್, ಈಸಿಯಾಗಿ ಬಂದ್ಬಿಡ್ತು. ನೆಕ್ಸ್ಟ್ ಏನು ಕೇಳಿದರೆ, ಮ್ಯಾಕ್ಸಿಮಮ್ ಕರೆಂಟ್. ಫಸ್ಟ್ ಕರೆಂಟನ್ನು ಕಂಡುಹಿಡ್ಕೊಳ್ಳೋಣ. ಮ್ಯಾಕ್ಸಿಮಮ್ ಕರೆಂಟ್ ಬೇರೆ ಇದೆ. ಕರೆಂಟ್, ಓಕೆ, ಕರೆಂಟ್ ಇನ್ ದ ಸರ್ಕ್ಯೂಟ್ ವಿಚ್ ಕ್ಯಾನ್ ಬಿ ಡ್ರಾನ್ ಯೂಸಿಂಗ್ ದಿಸ್ ಐ ಈಕ್ವಲ್ ಟು ವಿ ಬೈ ಝೆಡ್. ಓಮ್ಸ್ ಲಾ ಯೂಸ್ ಮಾಡ್ತೀನಿ. 220 ಈಸ್ ದ ಅಪ್ಲೈಡ್ ವೋಲ್ಟೇಜ್ ಡಿವೈಡೆಡ್ ಬೈ 390 ಅಷ್ಟೇ. ಸೊ 220 divided by 390, I'll be ending up with approximately 0.56 ampere. So this is the value of the current as well as the impedance. ನೋಡಿ 5 ಮಾರ್ಕ್ಸು. ಏನೇ ಕೊಡಲಿ ಇಷ್ಟು ಕಾಮನ್ ಅಂತೂ ಇದ್ದೇ ಇರುತ್ತೆ. ಝೆಡ್ ಕಂಡುಹಿಡಿಬೇಕಾಗಿರುತ್ತೆ, ಅದ್ರ ಜೊತೆಗೆ ಐ ಕಂಡುಹಿಡಿದ್ವಿ. ಇಲ್ಲಿ ಏನು ವೋಲ್ಟೇಜ್ ಕಂಡುಹಿಡಿಬೇಕಾಗ್ಬೋದು. ಇಲ್ಲೇ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಅದನ್ನು. ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ವೋಲ್ಟೇಜ್, ಐ ವಿಲ್ ಯೂಸ್ ವಿ ಆರ್ ಈಕ್ವಲ್ ಟು ಐ ಇಂಟು ಆರ್, ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸೊ 0.56 ಇಂಟು ರೆಸಿಸ್ಟೆನ್ಸ್ ಎಷ್ಟು, 200. ಸೊ 0.56 ಇಂಟು 200 ಮಾಡ್ತೀನಿ. 0.56 ಇಂಟು 200, ಐ ಆಮ್ ಗೋಯಿಂಗ್ ಟು ಗೆಟ್ 112 ವೋಲ್ಟ್. ಸೊ 112 ವೋಲ್ಟ್ ಬಂತು. ನೆಕ್ಸ್ಟು ಅದೇ ಥರ ವಿ ಸಿ ಬೇಕು ಅಂದರೆ ಐ ಇಂಟು ಎಕ್ಸ್ ಸಿ. ಸೊ 0.56 ಇಂಟು ಎಕ್ಸ್ ಸಿ ವ್ಯಾಲ್ಯೂ ಎಷ್ಟು ಮಾಡಿದ್ದೀವಲ್ಲ, 1591 ಮಾಡಿದ್ರೆ 0.56 ಇಂಟು 1591, ಐ ಆಮ್ ಗೋಯಿಂಗ್ ಟು ಗೆಟ್ 890 ವೋಲ್ಟ್. ನೆಕ್ಸ್ಟು ವಿ ಎಲ್ ಬೇಕು. ವಿ ಎಲ್ ಈಕ್ವಲ್ ಟು ಐ ಇಂಟು ಎಕ್ಸ್ ಎಲ್, 0.56 ಇಂಟು 1256 ಮಾಡಬೇಕು ಇದಕ್ಕೆ. 0.56 ಇಂಟು
1256, I am going to get 703 volt. ಸರ್ ಅಪ್ಲೈಡ್ ವೋಲ್ಟೇಜು ನನಗೆ 220 ಇಲ್ಲಿ ಹೆಂಗೆ 890 703 ಬರ್ತಾ ಇದೆ ಅಂದರೆ ಸಿ ವೈಲ್ ಡಿರೈವಿಂಗ್ ಯು ಹ್ಯಾವ್ ಯೂಸ್ ದಿಸ್ ಫಾರ್ಮುಲಾ ವಿ ಸ್ಕ್ವೇರ್ ಈಕ್ವಲ್ ಟು ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಸಿ ಮೈನಸ್ ವಿ ಎಲ್ ಹೋಲ್ ಸ್ಕ್ವೇರ್ ಸಬ್ಟ್ರಾಕ್ಟ್ ಆಗುತ್ತೆ. ಸಬ್ಟ್ರಾಕ್ಟ್ ಆಗಿದಾಗ ಐ ಎಂಡಿಂಗ್ ಅಪ್ ವಿತ್ ದ ಕಾನ್ಸ್ಟೆಂಟ್ ಆನ್ಸರ್. This is a problem related to alternating current and this is how we are going to work this problem. ಇನ್ನೊಂದು ಪ್ರಾಬ್ಲಮ್ ಮಾಡೋಣಂತೆ. ಎಲೆಕ್ಟ್ರಿಕ್ ಚಾರ್ಜ್ ಆದರೂ ಸರಿ ಅಥವಾ ಎಲ್ ಸಿ ಆರ್ ಸೀರೀಸ್ ಸರ್ಕ್ಯೂಟ್ ಆದರೂ ಸರಿ. ಇದೊಂದು ಮಾಡಿಬಿಟ್ಟು ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಹೋಗೋಣ. ನೋಡಿ, ಲುಕ್ ಇಂಟು ದಿಸ್ ಪ್ರಾಬ್ಲಮ್. ಎ 20 ohm ರೆಸಿಸ್ಟರ್, 1.5 Henry inductor, 35 microfarad capacitor are connected with 220 volt 50 hertz. Find the impedance and also the current. ಸೇಮ್ ಪ್ರಾಬ್ಲಮ್ಮು, ವ್ಯಾಲ್ಯೂಸ್ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಮಾಡಿಬಿಡೋಣವಾ? ನೋಡಿ, ಎಕ್ಸ್ ಎಲ್ ಮಾಡ್ತೀನಿ ಫಸ್ಟು. ಎಕ್ಸ್ ಎಲ್ ಈಸ್ 2πfl, ಹೌದಲ್ವಾ? ಸೊ 2π ಫ್ರೀಕ್ವೆನ್ಸಿ ಕೊಟ್ಟಿದ್ದಾರಾ? 50 hertz ಕೊಟ್ಟಿದ್ದಾರೆ. ಇಂಡಕ್ಟೆನ್ಸ್ ಈಸ್ 1.5. 50 into 2 is 100. 100 into 1.5. 100 into 1.5 into 3.141 ಪೈ. ಅಲ್ಲಿಗೆ ಎಕ್ಸ್ ಎಲ್ಲು 471 ಓಮ್ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಸಿ ಈಸ್ 1/2πfc which is equal to 1 divided by 2π into 50. ಕೆಪಾಸಿಟೆನ್ಸ್ ಎಷ್ಟು ಕೊಟ್ಟಿರೋದು? 35 ಮೈಕ್ರೋ. 35 micro is 10 power minus 6. So 35 micro ಮೇಲೆ ಕಳಿಸಿದ್ರೆ 10 power plus 6 ಆಗುತ್ತೆ. If I solve it, I will get XC as 90 ohm ಬರುತ್ತೆ. 90.9 ohm ಬರುತ್ತೆ. ಇಲ್ಲೂ 471.9 ಬರುತ್ತೆ. ನಾವು Z ಕಂಡುಹಿಡಿಯೋದಕ್ಕೆ ಡೈರೆಕ್ಟಾಗಿ ಅಪ್ಲೈ ಮಾಡೋಣ. ಫಾರ್ಮುಲಾ ಏನು? Z ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಬರಿತೀನಿ, ಏಕೆಂದರೆ ಎಕ್ಸ್ ಎಲ್ ಇಸ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ. ಎಕ್ಸ್ ಸಿ ಇನ್ನೊಂದು ಸಲ ಕ್ಯಾಲ್ಕುಲೇಟ್ ಮಾಡೋಣ, ಯಾಕೋ ಒಂಚೂರು ಡೌಟ್ ಆಗ್ತಾ ಇದೆ. ಸೊ ಐ ಹ್ಯಾವ್ 10 to the power 6 in the numerator divided by 100. I will get 10,000 divided by 35, 285 ಬರುತ್ತೆ. divided by 3.141, I will get 90.9. okay. Root of 20 square plus 471 minus 90 whole square. So this will be 400 ಬರುತ್ತೆ. ಇಲ್ಲಿ 471 minus 90 will be 381. ಸ್ಕ್ವೇರ್ ಮಾಡಿದ್ರೆ I'll get 145161 ಸಿಗುತ್ತೆ. ಪ್ಲಸ್ 400 ಮಾಡ್ತೀನಿ, I'll get a value, and of course on taking the root I'll get the value of Z as 381.5 ohm. ಇನ್ನೊಂದು ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಆನ್ಸರ್ನ. ನಾನೊಂಚೂರು ಅಪ್ರಾಕ್ಸಿಮೇಟನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕರೆಂಟ್ ಬೇಕು. I ಈಕ್ವಲ್ ಟು V ಬೈ Z ಆಗುತ್ತೆ. V is 220 ಡಿವೈಡೆಡ್ ಬೈ 381.5. ಸೊ 220 divided by 381.5, you will get around ನೋಡಿ 0.576 ಆಂಪಿಯರ್ ಬರುತ್ತೆ, which is similar to the previous problem what we have done. okay, ನೋಡೋಣ ಇದ್ರ ಮೇಲೆ ಇನ್ನೊಂದು ಏನಾದ್ರು ನ್ಯೂಮರಿಕಲ್ ಇದ್ದರೆ ಅದನ್ನು ಮಾಡಿಬಿಡೋಣಂತೆ. ರೈಟ್, ಇಲ್ಲೊಂಚೂರು ಡಿಫ್ರೆಂಟ್ ಆಗಿದೆ ಪ್ರಾಬ್ಲಮ್ ನೋಡಿ. ಎ ಸೈನೋಸಾಯ್ಡಲ್ ವೋಲ್ಟೇಜ್ ಪೀಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾನೆ. ಪೀಕ್ ವ್ಯಾಲ್ಯೂ ಅಂದರೆ ವಿ ನಾಟ್, ಫ್ರೀಕ್ವೆನ್ಸಿ 50 hertz, ಆರ್ ಎಲ್ ಆ್ಯಂಡ್ ಸಿ ಆರ್ ಗಿವನ್. ಇಂಪಿಡೆನ್ಸ್ ಕೇಳಿಯಾನೆ, ಫೇಸ್ ಡಿಫ್ರೆನ್ಸು ಅಲ್ಲಿಗೆ ಆಲ್ಫಾ ಕಂಡುಹಿಡಿಬೇಕು, ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್, ಕರೆಂಟ್, ಪವರ್ ಫ್ಯಾಕ್ಟರ್ ಇಷ್ಟು ಕೇಳಿದ್ದಾರೆ. ಫಸ್ಟು ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ ಕಂಡುಹಿಡಿದ್ಬೋಣ. ಆರ್ ಎಮ್ ಎಸ್ ಇಸ್ ಗಿವನ್ ಬೈ ವಿ ನಾಟ್ ಡಿವೈಡೆಡ್ ಬೈ ರೂಟ್ 2. ಅಲ್ಲಿಗೆ 283 ಡಿವೈಡೆಡ್ ಬೈ, ಅಥವಾ ಮಾಡಿದ್ರೆ ನಾನು ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆ್ಯಕ್ಚುಲಿ, ಯು ಆರ್ ಗೋಯಿಂಗ್ ಟು ಗೆಟ್ 200 ವೋಲ್ಟ್ ಬರುತ್ತೆ. ಇನ್ಪುಟ್ ವೋಲ್ಟೇಜ್ 200 ವೋಲ್ಟ್ ಆಯಿತು. ಈಗ ಎಕ್ಸ್ ಸಿ ಎಕ್ಸ್ ಎಲ್ ಎಲ್ಲ ಬೇಕು, ಕಂಡುಹಿಡ್ಕೊಂಬಿಡೋಣ. ಎಕ್ಸ್ ಎಲ್ ಇಸ್ 2πfl. ನೋಡಿ ಎಷ್ಟು ಸುಲಭ ಇದೆ. ಎ ಸಿ ಮೇಲೆ ನ್ಯೂಮರಿಕಲ್ಸು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಬಿಕಾಸ್ ಈಸಿಯಾಗಿ ಫಾರ್ಮುಲಾ ಗೊತ್ತಿದ್ರೆ ಮಾಡ್ಕೊಂಡು ಹೋಗ್ಬೋದು. ಇದನ್ನ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 25.48.
millihenry 10 power minus 3. So 100 into 3.141 into 25.48. ಸೊ ದ ವ್ಯಾಲ್ಯೂ ವಿಲ್ ಬಿ 8 ಓಮ್ ಬರುತ್ತೆ ಇದು. ಅದೇ ಥರ ಎಕ್ಸ್ ಸಿ ಮಾಡಿದ್ರೆ 1/2πfc which is equal to 1 divided by 2πf is 50. Capacitance is 786 into 10 power minus 6. So 10 power minus 6 divided 786 ಅಂತ ಹೇಳಿದರೆ I'll get the value of XC as 4 ohm. ಇಂಪಿಡೆನ್ಸ್ ಕಂಡುಹಿಡಿಯೋದು ಸುಲಭ ಆಗೋಯ್ತು. ಈಗ XL XC ಸಿಕ್ಕ ಮೇಲೆ Z equal to root of R square plus XC minus XL whole square. So root of R ಎಷ್ಟು R ಕೊಟ್ಟಿರೋದು 3, ಸೊ 9 ಆಯಿತು. XC minus XL 8 minus 4 16 ಆಯಿತು. ಇಂಪಿಡೆನ್ಸ್ ಈಸ್ 5 ಓಮ್. ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ಕರೆಂಟ್ ಕಂಡುಹಿಡಿಬೇಕು. ಇಲ್ಲೇ ಕರೆಂಟನ್ನು ಕಂಡುಹಿಡಿದ್ಬೋಣ. I equal to V by Z. V is 200 divided by Z is 5. So it is 40 ampere. ಫೇಸ್ ಆ್ಯಂಗಲ್ ಕಂಡುಹಿಡಿಬೇಕು. ಓಕೆ, tan alpha equal to XC minus XL divided by R. ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4 ಬರುತ್ತೆ, ಯಾಕೆಂದರೆ XL is greater than XC. ಸೊ XL minus XC ಆಗುತ್ತೆ. 8 minus 4 divided by R is 3. So 4/3 ಆಯಿತು. Alpha is tan inverse of 4 divided by 3. ನೆಕ್ಸ್ಟ್ ಏನು ಕೇಳಿದ್ದಾರೆ? ಪವರ್ ಫ್ಯಾಕ್ಟರ್ ಅಂತ ಕೇಳಿದ್ದಾರೆ. ಪವರ್ ಫ್ಯಾಕ್ಟರ್ ಇಸ್ ಎ ಎಕ್ಸ್ಟ್ರಾ ಒನ್. ಪವರ್ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ cos phi. ಏನಿಂದ ಕೊಡುತ್ತೆ cos phi? R by Z. R ವ್ಯಾಲ್ಯೂ ಎಷ್ಟಿದೆ? 3. Z ವ್ಯಾಲ್ಯೂ ಎಷ್ಟಿದೆ? 5. ಸೊ 3/5 is the power factor of the circuit. This is a problem related to AC. AC ಪ್ರಾಬ್ಲಮ್ ಮಿಸ್ ಮಾಡಲೇಬೇಡಿ ಸ್ಟೂಡೆಂಟ್ಸ್, ಏಕೆಂದರೆ ತುಂಬ ಸುಲಭ ಇದೆ ನೋಡಿ. Z ಕಂಡುಹಿಡಿಬೇಕು, XL XC ಪವರ್ಸನ್ನು ಒಂಚೂರು ನೀಟಾಗಿ ನೋಡ್ಕೊಂಡ್ಬಿಟ್ರೆ ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಅಲ್ವಾ. ನೆಕ್ಸ್ಟ್ ಐ ವಿಲ್ ಬಿ ಮೂವಿಂಗ್ ಟು ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಇದೊಂದು ಮಾಡೋಣ ನೋಡಿ. 2 ಪಾಯಿಂಟ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದು. 4 into 10 power minus 6 coulomb, 2 into 10 power minus 6 coulomb are kept at A and B of a right angle triangle ABC respectively, and B is right angled. Find the net intensity at C ಅಂತ ಕೇಳಿದರೆ. ರೈಟ್ ಆ್ಯಂಗಲ್ is B. ಸೊ ಹಾಗಾಗಿ ನಾನು ಟ್ರಯಾಂಗಲ್ ಹೀಗೆ ಬರ್ಕೋತೀನಿ. ಓಕೆ, ಎ ಬಿ ಸಿ ಅಲ್ಲಿ ಇಂಟೆನ್ಸಿಟಿ ಕಂಡುಹಿಡಿಯಬೇಕಾಗಿದೆ. ಚಾರ್ಜ್ ಎಷ್ಟಿದೆ ಎ ಅಲ್ಲಿ? 4 ಮೈಕ್ರೋಕೂಲಮ್, ಇಲ್ಲಿ 2 ಮೈಕ್ರೋಕೂಲಮ್. ಡಿಸ್ಟೆನ್ಸ್ ಎ ಸಿ ಈಸ್ 2 ಸೆಂಟಿಮೀಟರ್ ಆ್ಯಂಡ್ ಬಿ ಸಿ ಈಸ್ 1 ಸೆಂಟಿಮೀಟರ್. ರೈಟ್, ಆಗಲೇ ಐಡಿಯಾ ಬಂದಿದೆ ಅಲ್ವಾ? ಡೈರೆಕ್ಷನ್ಸ್ ಹಾಕ್ಬಿಡ್ತೀನಿ ನೋಡಿ. ಎ ವಿಲ್ ಪುಷ್ ದ ಸಿ. ಯಾವ ಡೈರೆಕ್ಷನ್ಲಿ? ಈ ಡೈರೆಕ್ಷನ್ಲಿ ಪುಷ್ ಮಾಡುತ್ತೆ. ದಿಸ್ ಈಸ್ ಇ ಎ. ಬಿ ವಿಲ್ ಪುಷ್. ಬಿ ಯಾವ ಡೈರೆಕ್ಷನಲ್ಲಿ ಪುಷ್ ಮಾಡುತ್ತೆ? ಈ ಡೈರೆಕ್ಷನಲ್ಲಿ ಪುಷ್ ಮಾಡುತ್ತೆ. ಇ ಬಿ. ಸೊ ರಿಸಲ್ಟ್ ಏನು ಕಂಡುಹಿಡಿಬೇಕು? ಈ ಆ್ಯಂಗಲ್ ಆಬ್ವಿಯಸ್ಲಿ ಎಷ್ಟು ಗೊತ್ತಿಲ್ಲ, ಕಂಡುಹಿಡ್ಕೊಳ್ಳೋಣಂತೆ. ನನಗೆ ಕಾಸ್ ಥೀಟಾ ಬೇಕಾದಾಗ ಮಾಡ್ಕೊಳ್ಳೋಣಂತೆ, ನೋ ಪ್ರಾಬ್ಲಮ್. ಇದನ್ನ ಥೀಟಾ ಅಂತ ಅಂದ್ಕೊಳ್ಳೋಣಂತೆ. ರೈಟ್, ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ನೀವು ನನ್ನ ಜೊತೆ ಸಾಲ್ವ್ ಮಾಡೋಕ್ಕೆ ಶುರು ಮಾಡಿ, ಒಟ್ಟಿಗೆ ಇಬ್ರಿಗೂ ಆನ್ಸರ್ ಸೇಮ್ ಬರುತ್ತಾ ನೋಡೋಣಂತೆ. ಇ ಎ 1/4πε0 charge at A divided by AC square. So 9 into 10 power 9 into 4 into 10 power minus 6 divided by 4 into 10 power minus 4. ಇದು ಹೋಯ್ತು. ಅಲ್ಲಿಗಿದು 9 into 10 power 7 ನ್ಯೂಟನ್ ಪರ್ ಕೂಲಮ್. ಕರೆಕ್ಟ್. -4 -6 -2 ಉಳಿಯುತ್ತೆ. -2 + 9 will be 7. ಅದೇ ಥರ ಇ ಬಿ will be equal to 1/4πε0 charge at B divided by BC square. 9 into 10 power 9 value of 1/4πε0 2 micro. 2 into 10 power minus 6. Distance is 1
centimeter. So 10 power minus 4. Answer will be 18 into 10 power 7 Newton per Coulomb. Resultant ಕಂಡುಹಿಡಿಯಬೇಕು. ಡೈರೆಕ್ಟಾಗಿ ಮಾಡೋಣಂತೆ. ರೂಟ್ ಆಫ್ EA square plus EB square plus 2EA EB cos theta. ಈಗ ಕಾಸ್ ಥೀಟಾ ಕಂಡುಹಿಡಿಬೇಕು ನಾನು. ಕಾಸ್ ಥೀಟಾಗೆ ಅಲ್ಲಿ ಕನ್ಸಿಡರ್ ದಿಸ್ ಟ್ರಯಾಂಗಲ್. ನೋಡಿ ಕಾಸ್ ಥೀಟಾ ಏನಾಗುತ್ತೆ, 1 ಡಿವೈಡೆಡ್ ಬೈ 2 ಆಗಲ್ವಾ, ಅಡ್ಜಸೆಂಟ್ ಬೈ ಹೈಪಾಟಿನಿಯಸ್. ಕಾಸ್ ಥೀಟಾ ಹಾಫ್ ಯಾವುದಕ್ಕೆ ಬರುತ್ತೆ, ಅಥವಾ ಕಾಸ್ ಥೀಟಾಗೆ ಹಾಫ್ ಹಾಕ್ಬಿಡೋಣ ಇಲ್ಲಿ ಅಷ್ಟೇ. ಸೊ ರೂಟ್ ಆಫ್ ಮಾಡ್ತಾ ಇದ್ದೀರಾ ನನ್ನ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ EA ಸ್ಕ್ವೇರ್ 9 ಸ್ಕ್ವೇರ್ 81 ಇಂಟು 10 to the power 14 ಪ್ಲಸ್ EB ಸ್ಕ್ವೇರ್, EB ಎಷ್ಟಿದೆ ವ್ಯಾಲ್ಯೂ 18 ಇದೆ. ಸೊ 18 ಸ್ಕ್ವೇರ್ 324 ಅಲ್ವಾ, 324 ಇಂಟು 10 ಪವರ್ 14 ಪ್ಲಸ್ 2 ಇಂಟು EA ಇಂಟು EB 18 ಇಂಟು 9 162 ಇಂಟು ಹಾಫ್ ಇಂಟು 10 ಪವರ್ 14. 2 ಕ್ಯಾನ್ಸಲ್ ಆಗುತ್ತೆ. ಸೊ 162 ಪ್ಲಸ್ 81 ಪ್ಲಸ್ 324 567 ಬರುತ್ತೆ. ರೂಟನ್ನು ತೆಗೆದರೆ E will be net intensity 23.8 ಇಂಟು 10 to the power 7 ನ್ಯೂಟನ್ ಪರ್ ಕೂಲಮ್ ಬರುತ್ತೆ ಅಷ್ಟೇ. Getting it? Okay. Now, ಇದಿಷ್ಟು ಅರ್ಥ ಆಗಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಐ ವಿಲ್ ಗೋ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸನ್ನು ಒಂದೆರಡು ಮಾಡೋಣಂತೆ, ಮತ್ತು ರೇ ಆಪ್ಟಿಕ್ಸ್ ನೋಡೋಣ. ನೋಡಿ, 2 identical cells each in series or in parallel gives the same current of 0.5 ampere through external resistance 4 ohm. EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಕೇಳಿದ್ದಾರೆ. ಓಕೆ, ನೋಡಿ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸಿಗೆ ಬರ್ತೀನಿ. ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸಲ್ಲಿ ಕರೆಂಟಿಗೆ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇಟ್ ಈಸ್ N ಇಂಟು E ಡಿವೈಡೆಡ್ ಬೈ R ಪ್ಲಸ್ NR. ಓಕೆ, ಈಕ್ವೇಷನ್ ಬರೀತೀನಿ ಸೀರೀಸಿಗೆ. I ಈಕ್ವಲ್ ಟು N, ಎಷ್ಟು ಸೆಲ್ಸು 2 ಐಡೆಂಟಿಕಲ್ ಅಂತ ಹೇಳಿದರೆ ಮಾತ್ರ ಇದಾಗುವಂಥದ್ದು. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 4 ಇದೆ, 4 ಪ್ಲಸ್ 2R ಈಕ್ವೇಷನ್ 1. ಈಗ ಇದೇ ಪ್ಯಾರಲಲ್ಲಿ ಆದರೆ, ಪ್ಯಾರಲಲ್ ಕಾಂಬಿನೇಷನ್ ಆದರೆ I ಈಕ್ವಲ್ ಟು E ಡಿವೈಡೆಡ್ ಬೈ R ಪ್ಲಸ್ R ಬೈ N ಆಗುತ್ತೆ ಅಲ್ವಾ. ಸೊ I ಈಕ್ವಲ್ ಟು E ಗೊತ್ತಿಲ್ಲ, ಕಂಡುಹಿಡಿಬೇಕು. R ಈಸ್ 4 ಪ್ಲಸ್ R ಬೈ 2. ಇದನ್ನು ಚೂರು ಸಿಂಪ್ಲಿಫೈ ಮಾಡ್ತೀನಿ. ಐ ವಿಲ್ ಗೆಟ್ 2E divided by 8 plus R. This will be equation 2. Agreed? LCM ತೆಗೆದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, 2ನ ಮೇಲೆ ಕಳಿಸಿದೆ. ನಾವು ಐ ಕ್ಯಾನ್ ಈಕ್ವೇಟ್ 1 and 2. ಸೊ ಫ್ರಮ್ 1 and 2 ಈಕ್ವೇಷನ್ 1 and 2 LHS ಸೇಮ್ ಇದೆ ನೋಡಿ. 2E ಡಿವೈಡೆಡ್ ಬೈ 4 ಪ್ಲಸ್ 2R ಈಕ್ವಲ್ ಟು 2E ಡಿವೈಡೆಡ್ ಬೈ 8 ಪ್ಲಸ್ R ಇದೆ. 2E ಕ್ಯಾನ್ಸಲ್ ಆಯಿತು. ಸೊ 4 ಪ್ಲಸ್ 2R ಈಕ್ವಲ್ ಟು 8 ಪ್ಲಸ್ R ಆಯಿತು. ಆರನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. R ಈಸ್ ಈಕ್ವಲ್ ಟು 4 ಓಮ್ ಬಂತು. R 4 ಓಮ್ ಬಂದಮೇಲೆ ಟೇಕ್ ಫಸ್ಟ್ ಈಕ್ವೇಷನ್. ಕರೆಂಟ್ ಕೊಟ್ಟಿದ್ದಾರೆ 0.5 ಅಂತ ಅಲ್ವಾ. 0.5 ಈಕ್ವಲ್ ಟು 2 ಇಂಟು E ಡಿವೈಡೆಡ್ ಬೈ 4 ಪ್ಲಸ್ 2R. 2 ಇಂಟು 4 8 ಆಯಿತು. ದಿಸ್ ವಿಲ್ ಬಿ 0.5 ಈಕ್ವಲ್ ಟು 2E ಡಿವೈಡೆಡ್ ಬೈ 12. ಅಲ್ಲಿಗೆ ಇದು 6 ಆಯಿತು. ದೇರ್ಫೋರ್ EMF ವಿಲ್ ಬಿ ಈಕ್ವಲ್ ಟು 3 ವೋಲ್ಟ್. ಎಂಥ ಸಿಂಪಲ್ ಪ್ರಾಬ್ಲಮ್ ನೋಡಿ. ಸೊ ಈಸಿಲಿ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ. ಒನ್ಸ್ ಅಗೇನ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನು ಅಂದರೆ ಫಾರ್ಮುಲಾಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಯು ನೀಡ್ ಟು ಲುಕ್ ಇನ್ ಟು ದ ಫಾರ್ಮುಲಾಸ್ ಪ್ರಾಪರ್ಲಿ ಆ್ಯಂಡ್ ಸಾಲ್ವ್ ದ ನ್ಯೂಮರಿಕಲ್. ಅಗ್ರೀಡ್? ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀನಿ ನೋಡಿ. We will solve one more numerical related to current electricity. Okay. Look into this.
A wire having length 2 meter, diameter 1 meter, resistivity 1.963 into 10 power minus 8 ohm meter is connected in series with a battery of 3 volt, internal resistance 1 ohm. Calculate the resistance of the wire and the current in the circuit ಅಂತ ಕೇಳಿದ್ದಾರೆ. ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಸೊ ರೆಸಿಸ್ಟಿವಿಟಿಗೂ ರೆಸಿಸ್ಟೆನ್ಸ್ಗೂ ಏನು ಸಂಬಂಧ? ಆರ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅಲ್ವಾ? ಸೊ ರೋ ಕೊಟ್ಟಿದ್ದಾರೆ 1.963 ಇಂಟು 10⁸8. ಎ ಲೆಂತ್ ಎಷ್ಟಿದೆ? 2 ಮೀಟರ್. ಏರಿಯಾ ಪೈ ಆರ್ ಸ್ಕ್ವೇರ್, ಕ್ರಾಸ್ ಸೆಕ್ಷನಲ್ ಏರಿಯಾ ವಿಲ್ ಬಿ ಎ ಸರ್ಕಲ್ ಪೈ ಆರ್ ಸ್ಕ್ವೇರ್. ಸೊ ಇದಿಷ್ಟನ್ನು ಸಾಲ್ವ್ ಮಾಡ್ತೀನಿ. 1.963 into 2 divided by pi 3.141. ರೆಸಿಸ್ಟೆನ್ಸ್ ಎಷ್ಟು ಬಂತು? 1.24 ಓಮ್ ಬಂತು ಅಷ್ಟೇ. ಸೊ ಅಲ್ಲಿಗೆ ರೆಸಿಸ್ಟೆನ್ಸ್ ಕಂಡುಹಿಡಿದಾಯಿತು. ನೆಕ್ಸ್ಟ್ ಕರೆಂಟ್ ಇನ್ ದ ವಯರ್ ಕೇಳಿದರೆ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಅಪ್ಲೈಡ್ ವೋಲ್ಟೇಜ್ ಎಷ್ಟಿದೆ? ಅಪ್ಲೈಡ್ ವೋಲ್ಟೇಜ್ ಈಸ್ ಗಿವನ್ ಟು ಬಿ 3 ವೋಲ್ಟ್ divided by R is 1.24, internal resistance is 1 ohm. So it is just 3 divided by 2.24 ಆಗುತ್ತೆ. 3 divided by 2.24 is 1.33 ampere. That's all. Very simple question ಇದು. Actually 5 marks ಇನ್ನೊಂದು ಚೂರು ಇದಕ್ಕೆ ಆ್ಯಡ್ ಮಾಡ್ತಾರೆ, ಬಟ್ ಹಿಯರ್ ದೇ ಹ್ಯಾವಂಟ್ ಆ್ಯಡೆಡ್ ಎನಿಥಿಂಗ್. ಸೊ ಇಟ್ಸ್ ಕ್ವೈಟ್ ಎ ಸಿಂಪಲ್ ಕ್ವಶನ್. ಇನ್ನೊಂದು ಕ್ವಶನ್ ತಗೊಳ್ಳೋಣ. ನೋಡಿ, ಆಪ್ಟಿಕ್ಸ್ ಪ್ರಾಬ್ಲಮ್ ಮಾಡ್ತೀನಿ. ದ ರೇಡಿಯೈ ಆಫ್ ಕರ್ವೇಚರ್ ಆಫ್ ಫೇಸಸ್ ಆಫ್ ಎ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಆರ್ 10 ಸೆಂಟಿಮೀಟರ್ ಆ್ಯಂಡ್ 15 ಸೆಂಟಿಮೀಟರ್. ಏನಿದು? R1, ಇದು R2. ಇಟ್ಸ್ ಫೋಕಲ್ ಲೆಂತ್ 12 ಸೆಂಟಿಮೀಟರ್ ಆದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಪವರ್ ಆಫ್ ದ ಲೆನ್ಸ್ ಕೇಳಿದ್ದಾರೆ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ. 1/f ಈಕ್ವಲ್ ಟು n-1 ಅಥವಾ μ-1 1/R1 minus 1/R2. So 1 divided by 12 into 10⁻⁻2 ಅಲ್ವಾ? ಯಾಕೆಂದರೆ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾನೆ, ಎಲ್ಲ ಮೀಟ್ರಿಗೆ ಕನ್ವರ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ದಿಸ್ ಈಸ್ 1/10 into 10⁻⁻2 ಮೈನಸ್ 1 divided by 15 ಇದೆ. ಸೈನ್ ಕನ್ವೆನ್ಷನ್ ಸೇಸ್ ಇಟ್ ಈಸ್ ಆಪೋಸಿಟ್ ತಗೋಬೇಕು, ಸೊ ಮೈನಸ್ ಆಗುತ್ತೆ. ದಿಸ್ ವಿಲ್ ಬಿ, ಇದನ್ನು ಇನ್ನೊಂದು ಚೂರು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಓಕೆ ಫೈನ್, ನೋ ಪ್ರಾಬ್ಲಮ್, ವಿ ವಿಲ್ ಡೂ ಇಟ್ ಲೈಕ್ ದಿಸ್ ಇಟ್ ಸೆಲ್ಫ್. n-1 ಆ್ಯಸ್ ಇಟ್ ಈಸ್. ನೋಡಿ, ಇಲ್ಲಿ ಏನನ್ನು ನಾನು ನ್ಯೂಮರೇಟ್ರಿಗೆ ತೊಗೋಬೋದು? 100/10 ಅಂತ ಬರಿತೀನಿ, ಇಲ್ಲಿ 100/15 ಅಂತ ಬರಿತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದಿಸ್ ವಿಲ್ ಬಿ n-1 ಹಾಗೆ ಇಟ್ಕೋತೀನಿ. ನಾನು ಎಲ್ ಸಿ ಎಮ್ ತೆಗೆದುಬಿಡ್ತೀನಿ. ಇಟ್ ವಿಲ್ ಬಿ ಈಸಿಯರ್ ಫಾರ್ ಮೀ. 150 ಆಯ್ತು ಇಲ್ಲಿ. ಸೊ ದಿಸ್ ವಿಲ್ ಬಿ 1500 ಪ್ಲಸ್ 1000 ಆಗುತ್ತೆ, ಯಾಕೆಂದರೆ ಕ್ಯಾಲ್ಸಿ ಯೂಸ್ ಮಾಡ್ತಾ ಇಲ್ಲ. ಸೊ n-1 ಏನಾಯ್ತು ಇಲ್ಲಿ ನೋಡಿ, n-1 ಈಕ್ವಲ್ ಟು ಇದಿಷ್ಟು ಮೇಲಕ್ಕೆ ಹೋಗುತ್ತೆ. 150 ಡಿವೈಡೆಡ್ ಬೈ 2500 ಇಂಟು 1/12. 10⁻⁻2 ಮೇಲಕ್ಕೆ ಹೋದರೆ 10⁻+2 ಆಗುತ್ತೆ. 100 ಆಗುತ್ತೆ. ಇಲ್ಲಿ 2 zeros ಹೊಟ್ಟೋಯ್ತು. ಸೊ n-1 is equal to 150 divided by 25 into 12 ಆಗುತ್ತೆ. ಸೊ 25 1 times, 25 6 times, 6 1 times, 6 twice. n-1 equal to 0.5. n will be equal to 1.5. ಇಷ್ಟೇ ಸಿಂಪಲ್ ಆಗಿರುತ್ತೆ ನೋಡಿ, ನ್ಯೂಮರಿಕಲ್ಸ್ ರಿಲೇಟೆಡ್ ಟು ಇಟ್, ರೈಟ್? ಸೊ the problems, as I said, we'll go back. 4 questions ಬರುತ್ತೆ. ಅದರಲ್ಲಿ 2 ಕ್ವಶನ್ ಆನ್ಸರ್ ಮಾಡಬೇಕು. ನಾವು ಎಲ್ಲ ಕ್ವಶನ್ಸ್ ಮೇಲೂ ಒಂದೊಂದು 2 ನ್ಯೂಮರಿಕಲ್ಸ್ನ ಮಾಡಿದ್ವಿ, ಬಟ್ ಜಾಸ್ತಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ, ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸ್ಟೂಡೆಂಟ್ಸ್, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್. ಇದ್ರ ಮೇಲೆ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ ಹೌ ಟು ಗೋ ಅಬೌಟ್ ಇಟ್. ಅದಾದಮೇಲೆ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಬಿಲ್ಡ್ ಆಗುತ್ತೆ. ನೋಡಿ, 15 ಕ್ವಶನ್ ನಾವು ಲಾಸ್ಟ್ ಕ್ಲಾಸಲ್ಲಿ 15 ಕ್ವಶನ್ನು ಇದ್ರದ್ದು
5 ಮಾರ್ಕ್ಸ್ ಕ್ವಶನ್ಸನ್ನು ಮಾತಾಡಿದ್ವಿ, ಇವತ್ತು 10 ಮಾರ್ಕ್ಸ್ ಕ್ವಶನ್ಸನ್ನು ಮಾತಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರ ಒಂದಷ್ಟು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋದಂತೆ. ಅಲ್ಲಿ ತನಕ ವೆಯ್ಟ್ ಫಾರ್ ದ ಕ್ಲಾಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ 3 and 2 marks question. Thank you.